ಆನಂದ ಬಸವಂತಪ್ಪ ಅಂತೇಳಿ. ಇದು ವಸಂತ ಆರ್ಟ್ಸ್ನವರು ಮಲ್ಯಾದ್ರಿಯವರು ಆರ್ಗನೈಸ್ ಮಾಡಿರುವಂಥ ಎಕ್ಸಿಬಿಷನು. ಇದು ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ. ಈ ಎಕ್ಸಿಬಿಷನಲ್ಲಿ ಸುಮಾರು 20 ಜನ ದೇಶದ ಬೇರೆ ಬೇರೆ ಭಾಗದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಇದು ಈ ಥರ ಎಕ್ಸಿಬಿಷನ್ನು ಮಾಡೋದ್ರಲ್ಲಿಂದ ಏನಾಗುತ್ತಂತಂದರೆ ಹೊಸದಾಗಿ ಯಾರು ಪೇಂಟಿಂಗ್ನ ಎಕ್ಸಿಬಿಷನ್ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಇದು ಒಳ್ಳೆಯ ಪ್ಲಾಟ್ಫಾರ್ಮು. ಹಾಗಾಗಿ ಇಲ್ಲಿ ಮಾಡೋದ್ರಿಂದ ಸಾಕಷ್ಟು ಜನ ಬಂದು ಎಕ್ಸಿಬಿಷನ್ನ ನೋಡ್ತಾರೆ. ಆಮೇಲೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಎಕ್ಸಿಬಿಷನ್ ಮಾಡಿರುವಂಥದ್ದನ್ನು ನೋಡಿ ಅವ್ರಿಗೂ ಸಹಿತ ಏನಾದರೂ ಕಲಿಯೋದಕ್ಕೆ ಸಿಗುತ್ತೆ, ಒಂದು ಒಳ್ಳೆ ಇನ್ಸ್ಪಿರೇಷನ್ನು. ಜೊತೆಗೆ ಇಲ್ಲಿ ಈ ಥರ ಎಕ್ಸಿಬಿಷನ್ ಮಾಡೋದ್ರಿಂದ ಅವ್ರ ವರ್ಕ್ ಇಂಪ್ರೂವ್ಮೆಂಟ್ ಆಗಿ ಅವ್ರದ್ದೇ ಆದಂಥ ಒಂದು ಸ್ಟೈಲು, ಆಮೇಲೆ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಸುಮಾರು ಈ ಎಕ್ಸಿಬಿಷನ್ ನೋಡೋದಕ್ಕೆ ಬಂದಿರುವಂಥ ಎಲ್ಲ ಕಲಾವಿದರಿಗೂ ಹಾಗೂ ಕಲಾ ಪ್ರೇಮಿಗಳಿಗೂ ನಾನು ಈ ಮೂಲಕ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಯಾವ್ದು ಆರ್ಟಿಸ್ಟ್ ಬಂದಿದ್ದಾರೆ ಸರ್? ಅದು ಅವರ ಮಲ್ಯಾದ್ರಿಯವರ ಒಂದು ಈ ಥರ ಒಂದು 3ನೇ ಬೆಂಗಳೂರಲ್ಲಿ ಸಾಕಷ್ಟು ಪ್ರದರ್ಶನ ಮಾಡಿದ್ದಾರೆ. ಅವ್ರ ಬಗ್ಗೆ ಮಲ್ಯಾದ್ರಿ ಅವರು ಸುಮಾರು ಈಗ ಒಂದು 7-8 ವರ್ಷದಿಂದ ಈ ಥರದ ಎಕ್ಸಿಬಿಷನ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿಯೂ ಸಹಿತ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲದೆ ಬೇರೆ ಬೇರೆ ರಾಜ್ಯಗಳು, ದೆಹಲಿ, ಗೋವಾ, ಆಮೇಲೆ ಪಾಂಡಿಚೇರಿ, ತಮಿಳುನಾಡು, ಈ ಕಡೆ ಎಲ್ಲ ಕಡೆಯೂ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಎಷ್ಟೋ ಜನರಿಗೆ ಆರ್ಟ್ ವರ್ಕ್ ಮಾಡೋದಕ್ಕೆ ಬರುತ್ತೆ, ಅದನ್ನ ಎಲ್ಲಿ ಎಕ್ಸಿಬಿಷನ್ ಮಾಡಬೇಕು, ಯಾವ ರೀತಿ ಅವ್ರ ಟ್ಯಾಲೆಂಟನ್ನ ಎನ್ಕರೇಜ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅನ್ನುವಂಥ ಐಡಿಯಾ ಇರೋದಿಲ್ಲ. ಮಲ್ಯಾದ್ರಿ ಅವರು ಈ ರೀತಿ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಹೊಸ ಆರ್ಟಿಸ್ಟ್ಗಳಿಗೆ, ಆಮೇಲೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಭಾಳಷ್ಟು ಜನ ಕಲಾವಿದರಿಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ನನ್ನ ಹೆಸರು ಮಾಲ್ಯಾದ್ರಿ, ವಸಂತ ಆರ್ಟ್ಸ್ ಫೌಂಡರ್. ನಾವು ನಿಯರ್ಲಿ ನಮ್ಮದು 20th ಎಡಿಷನ್ ಎಕ್ಸಿಬಿಷನ್. ಥ್ರೂ ಔಟ್ ನಾವು ಇಂಡಿಯಾ ನಾವು ಎಕ್ಸಿಬಿಷನ್ಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇಲ್ಲೇ ಬಂದು ನಮಗೆ ಈಗ ಸದ್ಯಕ್ಕೆ ಇಲ್ಲೇ ನಾವು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಡಿಲ್ಲಿ, ಬಾಂಬೆ ಆ್ಯಂಡ್ ಗೋವಾ ಇಂಥ ಪ್ರದೇಶದಲ್ಲಿ ಚಂಡೀಗಢ ಇದರಿಂದ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ಉದ್ದೇಶ ಏನಂದರೆ, ನಾವು ಆಲ್ರೆಡಿ ಫಸ್ಟ್ ನಾವು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿದ್ವಿ. ಅದನ್ನಲ್ಲಿ ರಿಟೈರ್ಡ್ ಆಗಿದ್ಮೇಲೆ ಫುಲ್ಲು ಸರ್ವಿಸ್ ನಾವು ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಬೇರೆ ಗ್ರೂಪ್ನಲ್ಲಿ ಮಾಡ್ತಾಯಿದ್ವಿ. ಆದರೆ ಕೆಲವು ಆರ್ಟಿಸ್ಟ್ಗಳದ್ದು ನಾವು ಕಷ್ಟ ಸುಖ ನೋಡಿದ್ದೀವಿ. ಅವರು ಸೀನಿಯರ್ ಸಿಟಿಜನ್ಸ್ ಇರುತ್ತಾರೆ. ಅದರಿಂದ ನಾವೇನು ಮಾಡಿದ್ವಿ ಅಂದರೆ, ನಾವು ಒಂದು ಗ್ರೂಪ್ ಮಾಡಿಕೊಂಡು ನಾವು ದೊಡ್ಡವನ್ನಿ ಚಿಕ್ಕವನ್ನಿ ಪ್ರಮೋಟ್ ಮಾಡಿಕೊಂಡು ಅವ್ರಿಗೆ ಎಲ್ಲ ಸಜೆಷನ್ ಕೊಡೋದು, ಈ ಥರ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋದು, ಈ ಥರ ನಾವು ಅವ್ರ ಜೊತೆನಲ್ಲಿ ಟ್ರಾವೆಲ್ ಮಾಡ್ಕೊಂಡು ನಾವು ಎಕ್ಸಿಬಿಷನ್ ಮಾಡ್ಕೊಂಡು ಬರ್ತಾಯಿದ್ವಿ. ಅವರೆಲ್ಲರೂ ಕೂಡ ನಮಗೆ ಸಹಾಯ ನಾವು ಮಾಡೋ ಎಲ್ಲ ಗ್ಯಾಲರಿನಲ್ಲಿ ಕೂಡ ನಮಗೆ ನಮ್ಮ ಕನ್ನಡ ರಾಜ್ಯದಲ್ಲಿ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಮಗೆ ಅವಕಾಶ ಕೊಡ್ತಾ ಇದ್ದಕ್ಕೆ ನಮಗೆ ಫಸ್ಟ್ ಆಫ್ ನಮ್ಮ ಕನ್ನಡ ರಾಜ್ಯಗಳಲ್ಲಿ ನಮ್ಗೆ ಕನ್ನಡಿಗರಿಗೂ ಬಟ್ ನಮ್ಮ ಕರ್ನಾಟಕ ಇದನ್ನಲ್ಲಿರೋರಿಗೆ ನಮಗೆ ತುಂಬ ಧನ್ಯವಾದಗಳು. ಸರ್, ಯಾವ್ಯಾವ ರಾಜ್ಯದಿಂದ ಬಂದಿದ್ದಾರೆ ಜನ? ಈಗ ಚಂಡೀಗಢ, ರಾಜಸ್ಥಾನ, ಒರಿಸ್ಸಾ, ಬೆಂಗಳೂರು, ಈ ಥರ ಗೋವಾ, ಈ ಥರ ರಾಷ್ಟ್ರಗಳಲ್ಲೂ ಕೂಡ ಬಂದಿದೆ. ಆಂಧ್ರದಿಂದ ಕೂಡ ಬಂದಿದೆ. ಯಾವ ಟೈಪ್ಸ್? ಎಲ್ಲ ಟೈಪ್ಸ್ ಪೇಂಟಿಂಗ್ಸ್, ರಿಯಲಿಸ್ಟಿಕ್ ಅಂಡ್ ಅಬ್ಸ್ಟ್ರಾಕ್ಟ್, ಡಿಫ್ರೆಂಟ್ ಆಫ್ ಸ್ಟೈಲ್ಸ್ ಎಲ್ಲ ಮಾಡಿದ್ರು. ಪೇಂಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಫ್ ಸ್ಟೈಲ್ಸ್ನಲ್ಲಿದ್ದಾರೆ. ವಾಟ್ ಈಸ್ ದ ಸ್ಪೆಷಲ್ ಇನ್ ಪ್ರಿಂಟಿಂಗ್? ಈಸ್ ದ ಸ್ಪೆಷಲ್ ಅಂದರೆ ಬಟ್ ಡಿಫ್ರೆಂಟ್ ಆಫ್ ಎಲ್ಲ ಥರ ಡಿಫ್ರೆಂಟ್ ಆಫ್ ವರ್ಕ್ಸ್ ಇದಿಲ್ಲ, ಅದೇ ಸ್ಪೆಷಲ್ ಏನಿದೆ.